ಇವತ್ತು ನಾನು ಈ ವಿಡಿಯೋದಲ್ಲಿ ನಿಮಗೆ ದೆಹಲಿಯಲ್ಲಿ ಇರುವಂಥ ಟಾಪ್ ಇನ್ಸ್ಟಿಟ್ಯೂಟ್ಗಳನ್ನು ಒಂದು 6 ಇನ್ಸ್ಟಿಟ್ಯೂಟ್ಗಳನ್ನು ನಾನು ನಿಮ್ಮ ಮುಂದೆ ಇವತ್ತು ಹೇಳ್ತಾ ಇದ್ದೀನಿ. ಈಗ ಆ ಇನ್ಸ್ಟಿಟ್ಯೂಟ್ಗಳನ್ನು ಹೇಳೋಕ್ಕಿಂತ ಮೊದಲು ಒಂದು ಸ್ವಲ್ಪ ನಿಮಗೆ UPSC ಗೈಡೆನ್ಸನ್ನು ಕೊಡ್ತೀನಿ, ಹೇಗಿರುತ್ತೆ UPSC ಅಂತ. ಅಂದರೆ ಈಗ ನೀವು ಕೋಚಿಂಗ್ ತೊಗೊಂಡ್ರೆ ನಮ್ದು ಆಗುತ್ತೆ ಅನ್ನೋದನ್ನು ಬಿಟ್ಬಿಡಿ. ಇಲ್ಲಿ ಏನು ಹೇಳ್ತಾರೆ ಅಂದರೆ, ನೀವು ಕೋಚಿಂಗ್ ತೊಗೊಳ್ದು ಯಾಕೆ ಅಂತಂದರೆ ಒಂದು ಸ್ವಲ್ಪ ಗೈಡೆನ್ಸು, ಬೇಸಿಕ್ಕು, ಟೆಸ್ಟ್ ಸೀರೀಸ್ ಹೇಗಿರುತ್ತೆ, ಟೆಸ್ಟ್ಗಳು ಹೇಗಿರುತ್ತೆ, ಯಾವ ಥರ ಅನಲೈಸ್ ಮಾಡಬೇಕು, ಯಾವ ಥರ ನೀವು ಲಿಂಕ್ ಮಾಡಬೇಕು ಅನ್ನೋದನ್ನು ನಿಮಗೆ ಗೊತ್ತಾಗುತ್ತೆ. ಇನ್ಸ್ಟಿಟ್ಯೂಟ್ಗೆ ಜಾಯ್ನ್ ಆದರೆ ಬೇಸಿಕ್ ಸಿಲೆಬಸ್ ಎಲ್ಲ ಗೊತ್ತಾಗುತ್ತೆ, ಟೆಸ್ಟ್ ಸೀರೀಸು, ಮೇನ್ಸು ಯಾವ ಥರ ಅನ್ನೋದು ಎಲ್ಲ ಗೊತ್ತಾಗುತ್ತೆ. ಬಟ್ ಏನಂತಂದರೆ ಓದಬೇಕಾಗಿರೋದು ನೀವು, ಅಂದರೆ ನಿಮ್ಮ ಎಫರ್ಟ್ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಹೇಗೆ ಅನಲೈಸ್ ಮಾಡ್ತೀರಾ ಏನು ಅಂತ ಎಲ್ಲ ನಿಮಗೆ ಬಿಟ್ಟಿರೋದಾಗಿರುತ್ತೆ. ಸೊ ಅದಕ್ಕೆ ನಾವು ಇಲ್ಲಿ ಇನ್ಸ್ಟಿಟ್ಯೂಟ್ಗಳನ್ನು ಹೇಳಿರೋದು, ಅವ್ರು ಏನೇನು ನಾವು ಒಂದು ಸ್ವಲ್ಪ ಕನ್ಸಿಡರ್ ಮಾಡಿ ಆ ಒಂದು 6 ಇನ್ಸ್ಟಿಟ್ಯೂಟ್ಗಳನ್ನು ಹೇಳಿದ್ದೀವಿ ಆಫ್ಲೈನು, ಒಂದು 2 ಇನ್ಸ್ಟಿಟ್ಯೂಟ್ಗಳನ್ನು ಆನ್ಲೈನಲ್ಲಿ ಹೇಳಿದ್ದೀವಿ. ಈಗ ಯಾವ ಥರ ನಾವು ಶಾರ್ಟ್ ಲಿಸ್ಟ್ ಮಾಡಿದ್ದೀವಿ ಅಂದರೆ, ಅವರು ಎಲ್ಲ ಸಿಲೆಬಸನ್ನು ಕವರ್ ಮಾಡಿರಬೇಕು. ಫಸ್ಟು ಸಿಲೆಬಸನ್ನು ಕವರ್ ಮಾಡಿರಬೇಕು, ರೆಗ್ಯುಲರ್ ಆಗಿ ಕಂಡಕ್ಟ್ ಮಾಡಿರಬೇಕು, ಕ್ಲಾಸಸನ್ನು ಕಂಡಕ್ಟ್ ಮಾಡ್ತಾ ಇರಬೇಕು, ಮತ್ತು ಟೆಸ್ಟ್ ಸೀರೀಸ್ ಆಗಲಿ ನೋಟ್ಸ್ ಆಗಲಿ ಅವನ್ನೆಲ್ಲ ಚೆನ್ನಾಗಿ ಕೊಡ್ತಾ ಇರಬೇಕು, ಸಿಲೆಬಸನ್ನು ಕಂಪ್ಲೀಟಾಗಿ ಕವರ್ ಮಾಡ್ತಾಯಿದ್ರೆ ಅಂಥ ಇನ್ಸ್ಟಿಟ್ಯೂಟ್ಗಳನ್ನು ನಾವು ಇಲ್ಲಿ ನಿಮಗೆ ಹೇಳಿದ್ದೀವಿ. ಈಗ ಆಫ್ಲೈನ್ ಇನ್ಸ್ಟಿಟ್ಯೂಟ್ಗಳನ್ನು ನೋಡೋಣ. ವಾಜಿರಾಮ್ ಆ್ಯಂಡ್ ರವಿ. ಈ ವಾಜಿರಾಮ್ ಆ್ಯಂಡ್ ರವಿ ಇದೆಯಲ್ಲ, ಇದು ಏನಿದೆ ಓಲ್ಡ್ ರಾಜೇಂದ್ರ ನಗರಲ್ಲಿದೆ, ಫಸ್ಟಲ್ಲೇ ಬರುತ್ತೆ. ನಿಮಗೆ ತುಂಬ ಫೇಮಸ್ ಇನ್ಸ್ಟಿಟ್ಯೂಟ್ ಇದು. ಇದರ ಕೋರ್ಸ್ಗಳನ್ನು ನೋಡೋಣ. ಈಗ ಇವ್ರದ್ದು ಜನರಲ್ ಸ್ಟಡೀಸ್ ಅಂತ ಬರುತ್ತೆ, ಕಾಂಪ್ರಿಹೆನ್ಸಿವ್ ಕೋರ್ಸ್ ವಿತ್ ಇಂಟರ್ವ್ಯೂ ಗೈಡೆನ್ಸ್ ಪ್ರೋಗ್ರಾಮ್ ಅಂತ ಬರುತ್ತೆ. ಇವ್ರದ್ದು ಪ್ರಿಲಿಮ್ಸ್ ಕಮ್ ಮೇನ್ಸ್ ಮತ್ತು ಇಂಟರ್ವ್ಯೂ ಎಲ್ಲವನ್ನೂ ಹೇಳ್ತಾರೆ ಇದರಲ್ಲಿ. ಇವ್ರದ್ದು ಏನಂದರೆ 12 ಮಂತ್ಸ್ ಕೋರ್ಸ್ ಇರುತ್ತೆ, ಮತ್ತು 6 ಮಂತನ್ನು ಎಕ್ಸ್ಟೆಂಡ್ ಮಾಡಿ ಅವ್ರು ನಿಮಗೆ ಮೇನ್ಸು, ಇಂಟರ್ವ್ಯೂ ಗೈಡೆನ್ಸು ಎಲ್ಲವನ್ನೂ ಕೊಡ್ತಾರೆ. ಇದು ಡ್ಯೂರೇಷನ್ ಬಗ್ಗೆ ಆಯಿತು. ಈಗ ಬ್ಯಾಚ್ ಟೈಮಿಂಗ್ಸ್ ಹೇಳ್ಬೇಕಂದ್ರೆ ನಿಮಗೆ ಏನಂತಂದರೆ, ಅವ್ರದ್ದು ಮಾರ್ನಿಂಗ್ ಇರುತ್ತೆ, ಮಧ್ಯಾಹ್ನ ಇರುತ್ತೆ, ಈವ್ನಿಂಗ್ ಇರುತ್ತೆ. ಓಕೆ, ನಿಮಗೆ ಸೂಟೇಬಲ್ ಆಗುವಂಥ ಟೈಮಿಂಗ್ಸನ್ನು ನೀವು ಚೂಸ್ ಮಾಡ್ಕೊಂಡು ಜಾಯ್ನ್ ಆಗ್ಬೋದು. ಫೀ ನೋಡೋದಾದರೆ, ಕ್ಲಾಸ್ ರೂಮ್ ಫೀ ಬಂದು ಇವ್ರದ್ದು ಏನಾಗುತ್ತೆ 1,75,000 ಆಗುತ್ತೆ. ಲೈವ್ ಆನ್ಲೈನ್ ಅದೇ ಕ್ಲಾಸು ಲೈವ್ ಬರ್ತಾ ಇರುತ್ತೆ, ಅದು ನಿಮಗೆ 1,55,000 ಆಗುತ್ತೆ. ಓಕೆ, ಇದಿಷ್ಟು. ಈಗ ಜಸ್ಟ್ CSAT ಅದರ ಜೊತೆ ಕೂಡಿದ್ರೆ ನಿಮಗೆ 1,89,000 ಆಗುತ್ತೆ ಕ್ಲಾಸ್ ರೂಮು, 1,69,000 ಆಗುತ್ತೆ ಲೈವ್ ಆನ್ಲೈನ್. ಇವು 2. ನೆಕ್ಸ್ಟ್ ಅವ್ರದ್ದು ಇನ್ನೊಂದು ಕೋರ್ಸ್ ಇದೆ, ಜನರಲ್ ಸ್ಟಡೀಸ್ 2 ಇಯರ್ಸ್ ಕೋರ್ಸ್ ಇದೆ. ಅದು ಆ ಕೋರ್ಸ್ ಏನಂತಂದರೆ 2 ಇಯರ್ಸ್ ಇರುತ್ತೆ. ಪ್ರಿಲಿಮ್ಸ್ ಕಮ್ ಮೇನ್ಸು ಅದರಲ್ಲೂ ಫ್ಲಡ್ಲಿಂಗ್ ಅಂತ ಅವರು ಕೊಟ್ಟಿದ್ದಾರೆ ಅದು. ಸೊ ಅದು ಇಂಟರ್ವ್ಯೂ ಗೈಡೆನ್ಸ್ ಪ್ರೋಗ್ರಾಮ್ ಅಂತ ಎಲ್ಲನೂ ಇದೆ. ಅದರಲ್ಲಿ 2 ಇಯರ್ಸು ಮತ್ತು 6 ಮಂತ್ಸ್ ಎಕ್ಸ್ಟೆನ್ಸಿವ್ ಇದೆ. BN ಸಪೋರ್ಟ್ ವಿತ್ ಟೆಸ್ಟು ಮತ್ತು ಕ್ಲಾಸಸ್ ಅಂತ ಹೇಳ್ತಾರೆ. ಸ್ವಲ್ಪ ಡೀಪಾಗಿ ಎಲ್ಲ ಅಂದರೆ ಈ ಫಸ್ಟ್ ಯಾರಾದರೂ ಜಾಯ್ನ್ ಆಗ್ತಾಯಿದ್ರೆ, ಅಂದರೆ ನಮಗೆಲ್ಲ ಕಂಪ್ಲೀಟ್ NCERT ಎಲ್ಲವನ್ನೂ ಹೇಳೋದಾದರೆ ಇದಕ್ಕೆ ನೀವು ಜಾಯ್ನ್ ಆಗ್ಬೋದು. ಅವರೇ ನಿಮಗೆ NCERT ಎಲ್ಲನೂ ಹೇಳ್ತಾ ಇರ್ಬೋದು ಇದರಲ್ಲಿ. ಮತ್ತು ಡ್ಯೂರೇಷನು, ಬ್ಯಾಚ್ ಟೈಮಿಂಗ್ಸ್ ಎಲ್ಲ ಸೇಮ್ ಇರುತ್ತೆ. ನೋಡ್ಕೊಳ್ಳಿ, ಬ್ಯಾಚ್ ಟೈಮಿಂಗ್ 5:30 to 8 ಇರುತ್ತೆ ಇವ್ರದ್ದು ಸ್ಟ್ಯಾಂಡರ್ಡು. ಮತ್ತು ಇವ್ರದ್ದು ಫೀ ಬಂದು 2,45,000 ಆಗುತ್ತೆ ಕ್ಲಾಸ್ ರೂಮು. ಲೈವ್ ಆನ್ಲೈನ್ ಬಂದರೆ ಅದು 2,25,000 ಆಗುತ್ತೆ. ಇದಿಷ್ಟು ವಾಜಿರಾಮ್ ಆ್ಯಂಡ್ ರವಿ. ನೆಕ್ಸ್ಟ್ ನೋಡೋಣ ವಿಷನ್ IAS. ವಿಷನ್ IAS ಇವ್ರದ್ದು ಕೋರ್ಸ್ ಬಂದು GS CSAT ಆಪ್ಷನಲ್ಲು ಈ ಥರ ಇದೆ. ಇವ್ರದ್ದು 1 ಇಯರ್ ಕೋರ್ಸ್ ಅಂತ ಹೇಳಿದ್ದಾರೆ ಇವರು, ನಮಗೆ ವೆಬ್ಸೈಟಲ್ಲಿ ಸಿಕ್ಕಿರೋ ಹಾಗೆ. ಓಕೆ, ಈಗ ರೆಗ್ಯುಲರ್ ಫೌಂಡೇಶನ್ ಕೋರ್ಸ್ 2026ಗೆ ಅವ್ರದ್ದು ಆಫ್ಲೈನ್ ಇದು ಎಷ್ಟಾಗಿದೆ ಅಂದರೆ 1,95,000 ಇದೆ. ಓಕೆ, 1,95,000 ಇದೆ ವಿತೌಟ್ CSAT. ಬಟ್ ಇದು ಆನ್ಲೈನ್ ಬಂದರೆ 1,25,000 ಆಗುತ್ತೆ ವಿತೌಟ್ CSAT ಇದು. ಈಗ ವಿತ್ CSAT ನೋಡೋಣ ಎಷ್ಟಾಗುತ್ತೆ ಅಂದರೆ 2,10,000 ಆಗುತ್ತೆ ಆಫ್ಲೈನು. ಆನ್ಲೈನ್ ಬಂದು 1,40,000 ಆಗುತ್ತೆ ವಿತ್ CSAT ಇದು. ಈಗ ಆಪ್ಷನಲ್ GS CSAT ಆಪ್ಷನಲ್ ಇವೆಲ್ಲವನ್ನು ನೋಡಿದ್ರೆ ನೀವು ಏನಾಗುತ್ತೆ ಅಂತ ನೋಡೋಣ. ಇದು ಆಫ್ಲೈನ್ ಬರುತ್ತೆ ಎಲ್ಲವೂ, 2,48,500 ಆಗುತ್ತೆ. ಇದು ಅವ್ರ ವೆಬ್ಸೈಟಲ್ಲಿ ಕೊಟ್ಟಿರುವಂಥ ಪ್ರೈಸಸ್ಸು. ನೀವು ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಏನಾದರೂ ಡಿಸ್ಕೌಂಟ್ ಕೇಳೋದಿದ್ರು ಕೇಳ್ಬೋದು. ನಮ್ಮ ಹೆಸರು ಹೇಳಕ್ಕೆ ಹೋಗಬೇಡಿ, ಬಟ್ ನೀವು ಕೇಳಿ, ಅವ್ರು ಕೊಟ್ಟರೆ ನೋಡೋಣ. GS CSAT ಆಫ್ಲೈನು ಮತ್ತು ಆಪ್ಷನಲ್ ಆನ್ಲೈನ್ ಬಂದರೆ 2,41,500 ಆಗುತ್ತೆ. ಇವ್ರದ್ದು GS CSAT ಆನ್ಲೈನು, ಆಪ್ಷನಲ್ಲು
ಆಫ್ಲೈನ್ ಬಂದರೆ ಇವ್ರದ್ದು ಏನಾಗುತ್ತೆ 1,78,500 ಆಗುತ್ತೆ. ಇದು ಆಫ್ಲೈನು 2,48,500. ನೆಕ್ಸ್ಟ್ ನೋಡೋಣ ದೃಷ್ಟಿ IAS. ಇವ್ರದ್ದು ಕರೋಲ್ ಭಾಗದಲ್ಲಿದೆ. ಇದು ಇಂಗ್ಲೀಷ್ ಮೀಡಿಯಮ್ಮು ಮತ್ತು ಇವ್ರದ್ದು ಹಿಂದಿ ಮೀಡಿಯಮ್ ತುಂಬ ಫೇಮಸ್ಸು. ಓಕೆ, ಈ ದೃಷ್ಟಿದವ್ರದ್ದು. ಸೊ ನೀವು ಹಿಂದಿ ಮೀಡಿಯಮ್ ಯಾರಾದರೂ ಇದ್ದರೆ ಇದನ್ನು ಜಾಯ್ನ್ ಆಗ್ಬೋದು. ಈಗ ಕೋರ್ಸಸನ್ನು ನೋಡೋಣ. ಜನರಲ್ ಸ್ಟಡೀಸ್ ಫೌಂಡೇಶನ್ ಕೋರ್ಸ್ ಅಂತ ಮಾಡಿದ್ದಾರೆ. ಇದು ಜನರಲ್ ಸ್ಟಡೀಸ್ ಫೌಂಡೇಶನ್ ಕೋರ್ಸು. ಇದರಲ್ಲಿ ಟೆಸ್ಟ್ ಸಿರೀಸ್ ಇರೋದಿಲ್ಲ ಅಂದ್ಕೊಳ್ತೀನಿ. ಅವ್ರ ಟೆಸ್ಟ್ ಸಿರೀಸ್ಗೆ ಸಪ್ರೇಟಾಗಿ ಹೇಳಿದ್ದಾರೆ. ಪ್ರಿಲಿಮ್ಸ್ ಆ್ಯಂಡ್ ಮೇನ್ಸು ಟೋಟಲ್ ಫೀ ಬಂದು 1,70,000 ಆಗುತ್ತೆ. ಬಟ್ ಒನ್ ಟೈಮ್ ಫೀ ಏನಾದರೂ ಮಾಡೋದಿದ್ರೆ 1,60,000 ಆಗುತ್ತೆ. ಇನ್ಸ್ಟಾಲ್ಮೆಂಟ್ ಆದರೆ 1,70,000 ಆಗುತ್ತೆ. ಇದು ದೃಷ್ಟಿ ಸ್ಟೂಡೆಂಟ್ಸ್ಗೆ. ನಾನ್ ದೃಷ್ಟಿ ಸ್ಟೂಡೆಂಟ್ಸ್ಗೆ ಏನಿದೆ 1,60,000 ಅಷ್ಟೇ ಆಗುತ್ತೆ ಫೌಂಡೇಶನ್ ಕೋರ್ಸ್ಗೆ. ಇನ್ಸ್ಟಾಲ್ಮೆಂಟ್ ಆದರೆ 1,70,000 ಆಗುತ್ತೆ. ಸಿವಿಲ್ ಸರ್ವಿಸ್ ಅಂದರೆ CSATಗೆ ಏನಿರುತ್ತೆ ಅಂತಂದರೆ 28,000 ಇದೆ. ದೃಷ್ಟಿ ಸ್ಟೂಡೆಂಟಿಗೆ ಏನು ಕೊಡ್ತಾರೆ ಅವರು 20,000 ಕೊಡ್ತಾರೆ. ಇನ್ಸ್ಟಾಲ್ಮೆಂಟ್ ಆದರೆ 23,000. ಇದು ನಾನ್ ದೃಷ್ಟಿ ಸ್ಟೂಡೆಂಟ್ಗೆ 25,000 ಆಗುತ್ತೆ. 5,000 ಎಕ್ಸ್ಟ್ರಾ ಆಗುತ್ತೆ ಒನ್ ಟೈಮ್ ಫೀ ಮಾಡೋದಿದ್ರೆ. ಇಲ್ಲಾಂದರೆ 28,000 ಆಗುತ್ತೆ. ಈಗ ಆಪ್ಷನಲ್ ನೋಡೋಣ. 60,000 ಅಂತ ಹೇಳಿದ್ದಾರೆ ಟೋಟಲ್ ಫೀ. ದೃಷ್ಟಿ ಸ್ಟೂಡೆಂಟ್ಗೆ ಏನಾಗುತ್ತೆ 50 ಆಗುತ್ತೆ. ಇನ್ಸ್ಟಾಲ್ಮೆಂಟ್ ಆದರೆ 55, 5,000 ಜಾಸ್ತಿ. ಇದು 55 ಆಗುತ್ತೆ ನಾನ್ ದೃಷ್ಟಿ ಸ್ಟೂಡೆಂಟ್ಗೆ. ಇಲ್ಲ 60,000 ಆಗುತ್ತೆ ಇನ್ಸ್ಟಾಲ್ಮೆಂಟ್ ಫೀ ಆದರೆ. ಓಕೆ, ಹಿಂದಿ ಲಿಟ್ರೇಚರು ಇದನ್ನಾದರೆ 55,000 ಇದೆ. ಇದು ಒನ್ ಟೈಮ್ ಫೀ 47,000. ಇದು ಒನ್ ಟೈಮ್ ಫೀ ಇರುತ್ತೆ. ನಾನ್ ದೃಷ್ಟಿ ಸ್ಟೂಡೆಂಟ್ಗೆ ಎಷ್ಟಾಗುತ್ತೆ ಅಂದರೆ 50,000 ಆಗುತ್ತೆ. ಎಸ್ಸೆ ಬಂದು 22,000 ಆಗುತ್ತೆ. ಇಲ್ಲಿ 20,000 ಆಗುತ್ತೆ ನೋಡಿ ಒನ್ ಟೈಮ್ ಫೀ ದೃಷ್ಟಿ ಸ್ಟೂಡೆಂಟ್ಗೆ. ಮತ್ತು ಇಲ್ಲಿ 22,000 ಆಗುತ್ತೆ. ಟೆಸ್ಟ್ ಸಿರೀಸ್ಗಳನ್ನು ನೋಡೋಣ. ಪ್ರಿಲಿಮ್ಸ್ ಟೆಸ್ಟ್ ಸಿರೀಸು GS ಮತ್ತು CSAT 30 ಟೆಸ್ಟ್ ಇದೆ ಅಂತ ಹೇಳ್ತಾರೆ. 10,000 ಹೇಳಿದ್ದಾರೆ. ಇಲ್ಲೂ 10,000 ಇದೆ. ಈಗ ಮೇನ್ಸ್ ಟೆಸ್ಟ್ ಸಿರೀಸ್ ಎಷ್ಟಿದೆ 20 ಟೆಸ್ಟ್ ಅಂತ ಹೇಳಿದ್ದಾರೆ. 18,000 ಇದೆ. ಇದಕ್ಕೂ 18,000 ಇದೆ. ಟೆಸ್ಟ್ ಸಿರೀಸ್ ಆಪ್ಷನಲ್ ಸಬ್ಜೆಕ್ಟ್ಗೆ 16,000 ಇದೆ. ಇಲ್ಲೂ 16,000 ಇದೆ. ನೆಕ್ಸ್ಟು ದೃಷ್ಟಿ ಸ್ಟೂಡೆಂಟ್ಗೆ ಇನ್ಸ್ಟಾಲ್ಮೆಂಟನ್ನು ಯಾವ ಥರ ಅಂತ ಹೇಳಿದ್ದಾರೆ ಅಂದರೆ ಫಸ್ಟ್ ಇನ್ಸ್ಟಾಲ್ಮೆಂಟ್ ಎಷ್ಟಂದರೆ 70,000, ಸೆಕೆಂಡ್ 50,000, ಥರ್ಡ್ 30,000, ನೆಕ್ಸ್ಟ್ ಲಾಸ್ಟ್ 4 ಇನ್ಸ್ಟಾಲ್ಮೆಂಟ್ ಏನಿದೆ 20,000 ಆಗುತ್ತೆ. ಆಪ್ಷನಲ್ ಬಂದು 55,000. ಫಸ್ಟ್ ಇನ್ಸ್ಟಾಲ್ಮೆಂಟ್ 2 ಇನ್ಸ್ಟಾಲ್ಮೆಂಟ್ ಇರೋದು 35,000 ಫಸ್ಟು, ಸೆಕೆಂಡ್ ಬಂದು 20,000. ನಾನ್ ದೃಷ್ಟಿ ಸ್ಟೂಡೆಂಟ್ಗೆ ಏನಿದೆ ಆಪ್ಷನಲ್ಲು 60,000 ಆಗುತ್ತೆ. ಅದು 40,000 ಫಸ್ಟ್ ಇನ್ಸ್ಟಾಲ್ಮೆಂಟು, ಸೆಕೆಂಡ್ ಇನ್ಸ್ಟಾಲ್ಮೆಂಟ್ ಬಂದು 20,000. ಇದು ಗೊತ್ತಾಯ್ತಲ್ಲ ಫೀ ಸ್ಟ್ರಕ್ಚರು. ಇದು ಇಂಗ್ಲೀಷ್ ಮೀಡಿಯಮ್ದವ್ರಿಗೆ. ಹಿಂದಿ ಮೀಡಿಯಮ್ದವರು ಕೇಳ್ಕೊಂಡು ನೋಡ್ಕೊಳ್ಳಿ. ALS ನನಗೆ ವೆಬ್ಸೈಟಲ್ಲಿ ALS ಅವರು ಫೀ ಸ್ಟ್ರಕ್ಚರ್ ಸಿಗಲಿಲ್ಲ. ಸೊ ಅವರಿಗೆ ಮೆಸೇಜ್ ಮಾಡಿದಾಗ ಅವರು 1,64,000 ಅಂತ ಹೇಳಿದ್ರು ಎಕ್ಸ್ಟೆನ್ಸಿವ್ ಪ್ರೋಗ್ರಾಮ್ದು. ಇದು ನಾನು ಬೇರೆ ವೆಬ್ಸೈಟಲ್ಲಿ ತೊಗೊಂಡಾಗ ಅವರು ಇಷ್ಟು ನಮಗೆ ಸಿಕ್ತು. GS ಎಕ್ಸ್ಟೆನ್ಸಿವ್ ಕೋರ್ಸ್ ಪ್ಲಸ್ CSAT ಬಂದು 1,26,000. GS ಎಕ್ಸ್ಟೆನ್ಸಿವ್ ಕೋರ್ಸ್ ಅಂದರೆ ಇದು 11 ಎಕ್ಸ್ಟೆನ್ಸಿವ್ ಕೋರ್ಸ್ ಬಂದು 11 ಮಂತ್ ಅಥವಾ 12 ಮಂತ್ಸ್ ಇರುತ್ತೆ. 1 ಇಯರ್ ಇರುತ್ತೆ ಆಲ್ಮೋಸ್ಟು. ವಿತೌಟ್ CSAT ಬಂದು 1,17,000 ಆಗುತ್ತೆ. ಎಕ್ಸ್ಟೆನ್ಸಿವ್ ಕೋರ್ಸ್ ಪ್ಲಸ್ ಅಂತ ಇದೆ 1,49,000 ಆಗುತ್ತೆ. ಎಕ್ಸ್ಟೆನ್ಸಿವ್ ಕೋರ್ಸ್ ಆನ್ಲೈನ್ ಬಂದರೆ 81,000 ಆಗುತ್ತೆ. ಆಪ್ಷನಲ್ ಸಬ್ಜೆಕ್ಟು 54,000 ಇದೆ. ಇಲ್ಲಿ GS ಎಕ್ಸ್ಟೆನ್ಸಿವ್ ಕೋರ್ಸ್ ಪ್ಲಸ್ ಆಪ್ಷನಲ್ ಸಬ್ಜೆಕ್ಟ್ ಎಲ್ಲವನ್ನು ಹೇಳಿದ್ರೆ 1,62,000 ಆಗುತ್ತೆ. ಇಲ್ಲಿ ಹಿಂದಿ ಮೀಡಿಯಮ್ದವ್ರದ್ದು ಇದೆ, ನೋಡ್ಕೊಳ್ಳಿ ನೀವು ಹಿಂದಿ ಮೀಡಿಯಮ್ದವರು. ಈಗ ನೆಕ್ಸ್ಟ್ ಇನ್ಸ್ಟಿಟ್ಯೂಟ್ ಯಾವುದಂದರೆ ಶ್ರೀರಾಮ್ IAS. ಇದು ನಿಮಗೆ ಓಲ್ಡ್ ರಾಜೇಂದ್ರ ನಗರಲ್ಲೇ ಸಿಗುತ್ತೆ. ಇಲ್ಲಿ ಇವ್ರದ್ದು GS ಕೋರ್ಸ್ ಇದೆ, GS CSAT ಇದೆ, GS ಆಪ್ಷನಲ್ ಇದೆ, GS CSAT ಆಪ್ಷನಲ್ 3 ಇದೆ. ಸೊ ಈಗ GS ಆಫ್ಲೈನ್ ಓನ್ಲಿ GS ಓನ್ಲಿ ಅಂದರೆ 1,60,000 ಆಗುತ್ತೆ. ಆನ್ಲೈನ್ ಬಂದು 1,25,000 ಆಗುತ್ತೆ. ಡ್ಯೂರೇಷನ್ ಇವ್ರದ್ದು ಆಲ್ಮೋಸ್ಟ್ 1 ಇಯರ್ ಇರುತ್ತೆ. GS CSAT ಏನಿದೆ ಅಂತಂತಂದರೆ 1,75,000 ಆಗುತ್ತೆ. 1,40,000 ಆಗುತ್ತೆ. GS CSAT ಆಪ್ಷನಲ್ 3 ಹೇಳಿದ್ರೆ ಆಫ್ಲೈನ್ ಬಂದು 2,15,000 ಆಗುತ್ತೆ. ಆನ್ಲೈನ್ ಬಂದು 1,75,000 ಆಗುತ್ತೆ. ನೆಕ್ಸ್ಟ್ ನೋಡೋಣ. ನೆಕ್ಸ್ಟು PW ಓನ್ಲಿ IAS. ಇದು ಏನಂತಂದರೆ ಇದ್ರದ್ದು ಒಂದು ಸ್ವಲ್ಪ ಬಗ್ಗೆ ಹೇಳ್ತೀನಿ. ಇದರ ಇನ್ಸ್ಟಿಟ್ಯೂಟ್ ಬಗ್ಗೆ. ಇದು ನಿಮಗೆ ಕೋರ್ಸ್ ನನಗೆ ತುಂಬ ಫೀಸ್ ಕಟ್ಟೋಕ್ಕಾಗೋದಿಲ್ಲ. ಮೇಲಿನ ಇರೋದಂತೆಲ್ಲ ಎಷ್ಟಿದೆ ಆಲ್ಮೋಸ್ಟ್ ಅರೌಂಡ್ 1,50,000 to 2,00,000ವರೆಗೆ ಮೇಲಿನ ಇನ್ಸ್ಟಿಟ್ಯೂಟ್ಸ್ ಇದೆ. ನನಗೆ ಕಡಿಮೆದರಲ್ಲಿ ನಾನು ಕೋಚಿಂಗ್ ಮುಗಿಸ್ಬೇಕಂತಂದರೆ ನೀವು PW ಓನ್ಲಿ IAS ಜಾಯ್ನ್ ಆಗ್ಬೋದು. ಇದು ಚೀಪ್ ಆ್ಯಂಡ್ ಬೆಸ್ಟ್ ನಿಮಗೆ ಸಿಗುತ್ತೆ.
ಇಲ್ಲಿ ನೋಡಿ ಆಫ್ಲೈನ್ ಕ್ಲಾಸೇ ಅವ್ರು ಎಷ್ಟು ಕೊಡ್ತಾ ಇದ್ದಾರೆ ಅಂದರೆ 11,800 ಕೊಡ್ತಾ ಇದ್ದಾರೆ. ಇದರಲ್ಲಿ ನಿಮಗೆ ಜನರಲ್ ಸ್ಟಡೀಸ್ ಇರುತ್ತೆ, ಟೆಸ್ಟ್ ಸೀರೀಸ್ ಇರುತ್ತೆ, ಮೇನ್ಸ್ ಕ್ಲಾಸ್ ಹೇಳ್ತಾರೆ, ಕರೆಂಟ್ ಅಫೇರ್ಸ್ ಇರುತ್ತೆ, 3 ಇಯರ್ ವ್ಯಾಲಿಡಿಟಿ ಅಂತ ಹೇಳಿದ್ದಾರೆ. ಸೊ ಎಲ್ಲವನ್ನು ಇಲ್ಲಿ ಕವರ್ ಮಾಡಿದ್ದಾರೆ. ಮೆಂಟರ್ಶಿಪ್ ಇರುತ್ತೆ, ಪರ್ಸನಲೈಸ್ ಮೆಂಟರ್ ಅಸಿಸ್ಟೆಂಟ್ಸ್, ಇಂಟರ್ವ್ಯೂ ಗೈಡೆನ್ಸ್ ಪ್ರೋಗ್ರಾಮ್ ಎಲ್ಲವನ್ನು ಕೊಡ್ತಾರೆ ಅವರು. ಸೊ ಇದನ್ನು ನೀವು ನೋಡ್ಕೊಳ್ಬೋದು. PW ಓನ್ಲಿ IAS. ಈಗ ಆನ್ಲೈನ್ ಟಾಪ್ ಇನ್ಸ್ಟಿಟ್ಯೂಟ್ಸನ್ನು ನೋಡೋಣ. ಇನ್ಸ್ಟಿಟ್ಯೂಟ್ಸ್ ಇದು ಓಕೆ. ಇದು ನನಗೆ ತುಂಬ ಇಷ್ಟವಾಗಿರೋ ಇನ್ಸ್ಟಿಟ್ಯೂಟ್ ಇದು ಸಾರಥಿ IAS. ಶಿವಿನ್ ಚೌಧರಿ ಅಂತ, ಇವರು 297 ರ್ಯಾಂಕ್ ಏನೋ ಬಂದಿದ್ರು. IRS ಸಿಕ್ಕಿತ್ತು ಇವ್ರಿಗೆ. ಇವ್ರು ಇಲ್ಲಿದ್ದಾರೆ ನೋಡೋ, ಇವರು ಮುದಿತ್ತು ಮತ್ತು ವರುಣ್ ಅಂತ ಇವರು 3 ಜನ ಕೂಡಿ ಸ್ಟಾರ್ಟ್ ಮಾಡಿರುವಂಥ ಸಾರಥಿ IAS ಇದು. ಇವ್ರದ್ದು ಕೋರ್ಸ್ಗಳು ತುಂಬ ಇದೆ. ನೀವು ಆ್ಯಪಲ್ಲಿ ನೋಡಿ ಏನು ಮಾಡ್ಬೋದು, ಕೋರ್ಸ್ಗಳನ್ನು ತೊಗೊಳ್ಳೋದು. ಇದು ಇಲ್ಲಿ ಏನಂತಂದರೆ ಇವರು GS ಫೌಂಡೇಶನ್ ಕೋರ್ಸ್ ಪ್ಲಸ್ 2027 ಪ್ಲಸ್ ಅಂತಂದರೆ ಇದು 1-to-1 ಮೆಂಟ್ರಿಂಗ್. ಇದು 1-to-1 ಇರುತ್ತೆ. ಇದು ಗ್ರೂಪ್ ಇರುತ್ತೆ ಇವ್ರದ್ದು. ಇದು 18,000 ಆಗುತ್ತೆ, ಇದು 27,000 ಆಗುತ್ತೆ. ನಿಮಗೆ ಬೇರೆ ಬೇರೆ ಸಬ್ಜೆಕ್ಟ್ಗಳು ಇಲ್ಲಿ ಇದೆ. ಅವರು ಡಿಫ್ರೆಂಟ್ ಲೆಕ್ಚರ್ಗಳು ತೊಗೋತಾರೆ, ಅದನ್ನು ನೀವು ಆಯ್ಕೆ ಮಾಡ್ಕೊಳ್ಬೋದು. ಓಕೆ. ಇಲ್ಲಿ ಏನಂತಂದರೆ ಈಗ ನೀವು ಆನ್ಲೈನ್ ಇನ್ಸ್ಟಿಟ್ಯೂಟ್ಗಳಿಗೆ ನೀವು ಈಗ ಜಾಯ್ನ್ ಆಗ್ಬೋದು. ಯಾಕಂದರೆ ದಿವಾಳಿ ಅಂದರೆ ಸೇಲ್ ನಡೀತಾ ಇದೆ. 10% ಆಫ್ ಎಲ್ಲ ಕೊಡ್ತಾ ಇದ್ದಾರೆ. 10%, 20% ಎಲ್ಲ ಕೊಡ್ತಾ ಇದ್ದಾರೆ, ನೋಡ್ಕೊಳ್ಳಿ. ಈಗ ಅನ್ಅಕಾಡೆಮಿ ಇದು ಇನ್ನೊಂದು ಚೆನ್ನಾಗಿರೋ ಇನ್ಸ್ಟಿಟ್ಯೂಟು, ಆನ್ಲೈನ್ ಇದೆ ಇದು. ಇವರಲ್ಲಿ ಏನಿದೆ ಅಂದರೆ 2 ಸಬ್ಸ್ಕ್ರಿಪ್ಷನ್ ಇದೆ. ನಾನು GS ಸಬ್ಸ್ಕ್ರಿಪ್ಷನ್ ಬಗ್ಗೆ ಹೇಳ್ತಾ ಇದ್ದೀನಿ. ಇವ್ರದ್ದು ಐಕಾನಿಕ್ ಅಂತ ಇದೆ ಮತ್ತು ಪ್ಲಸ್ ಅಂತ ಇದೆ. ಇಲ್ಲಿ ಐಕಾನಿಕಲ್ಲಿ ಲೈವ್ 1-to-1 ಮೆಂಟರ್ಶಿಪ್ ಇರುತ್ತೆ, ಬಟ್ ಇಲ್ಲಿ ಇರೋದಿಲ್ಲ. ಓಕೆ, ಅದಷ್ಟೇ ಡಿಫ್ರೆನ್ಸು, ಎಲ್ಲ ಸೇಮ್ ಇರುತ್ತೆ. ಈಗ ಐಕಾನಿಕಲ್ಲಿ ನೋಡೋಣ ಅಂದರೆ ಈಗ ಟೋಟಲ್ ಎಷ್ಟು ಹೇಳ್ತಾರೆ. ಮಂತ್ಲಿ ಬಂದು 3,421 ಆಗುತ್ತೆ 12 ಮಂತ್ಸಿಗೆ. ಟೋಟಲ್ ಬಂದು ಎಷ್ಟಾಗುತ್ತೆ, ನೀವು 41,052 ರೂಪೀಸ್ ಆಗುತ್ತೆ. ಇದು ಮಂತ್ಲಿ ಇಷ್ಟು ಬಿದ್ದಂಗೆ ಆಗುತ್ತೆ. 24 ಮಂತ್ಸಿಗೆ 1,930 ಆಗುತ್ತೆ ಮಂತ್ಲಿ. ಮತ್ತು ಟೋಟಲ್ ಬಂದು 46,315 ಆಗುತ್ತೆ. 36 ಮಂತು 1,403 ಆಗುತ್ತೆ, 50,525 ಇದು ಟೋಟಲ್ ಎಲ್ಲ ಕೂಡಿ. ಸೊ ನೀವು ನೋಡಿ ಮಂತ್ಲಿ ತೊಗೊಳ್ಬೇಕಾ ಅಥವಾ ನಾವು ಅಟ್ ಎ ಟೈಮ್ ತೊಗೋತೀವಿ 36 ಮಂತ್ಸಿಗೆ ಅಂತಂದರೆ ನಿಮಗೆ ಇಷ್ಟೆಲ್ಲ ಇದೆ, ನೋಡ್ಕೊಳ್ಳಿ. ನೆಕ್ಸ್ಟ್ ನೋಡೋಣ ಪ್ಲಸ್ಸಲ್ಲಿ ಏನಿದೆ ಅಂದರೆ 12 ಮಂತ್ಸಿಗೆ ಎಷ್ಟಾಗುತ್ತೆ ಅಂದರೆ 26,350 ಆಗುತ್ತೆ. ಪರ್ ಮಂತು 2,193. ಅದೇ ಥರ ಇಲ್ಲಿದೆ 24 ಮಂತ್ಸದ್ದು, ಇಲ್ಲಿ 36 ಮಂತ್ಸದ್ದು. ಈಗ ನಿಮಗೆ ಏನಂತಂದರೆ ಈ ಇನ್ಸ್ಟಿಟ್ಯೂಟ್ಗಳ ಬಗ್ಗೆ ಮತ್ತೆ ಏನಾದರೂ ಕ್ವೈರಿ ಇದ್ದರೆ ನೀವು ನಮಗೆ ಕಾಲ್ ಮಾಡಿ ಕೇಳ್ಬೋದು. ನಮ್ಮ ಕೋಚ್ಮೆಟ್ ಕಾಲ್ ಸೆಂಟರ್ ನಂಬರ್ ಇಲ್ಲಿದೆ, 9886141982. ಇದಕ್ಕೆ ಕರೆ ಮಾಡಿ ನಿಮ್ಮ ಡೌಟ್ಸ್ಗಳನ್ನು ಕ್ಲಿಯರ್ ಮಾಡ್ಕೊಳ್ಳಿ. ಈ ವಿಡಿಯೋ ಇಷ್ಟವಾದಲ್ಲಿ ನೀವು ಲೈಕ್, ಶೇರ್ ಮತ್ತು ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.